ಶಾಲೆ ಕಾಲೇಜುಗಳ ಬಳಿ ತಂಬಾಕು ಉತ್ಪನ್ನ ಮಾರಾಟ, ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ಮಾಡುವಂತೆ ಕಾನೂನಿದ್ದರೂ ಪಾಲನೆ ಆಗುತ್ತಿಲ್ಲ ಎಂಬುದಕ್ಕೆ ಶಾಲಾ ಆವರಣ ಸಾಕ್ಷಿಯಾಗಿದೆ. ಚಳ್ಳಕೆರೆ ತಾಲೂಕಿನ ದೊಡ್ಡುಳಾರ್ತಿ ಗ್ರಾಮದ ಸರ್ಕಾರಿ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಗುಟ್ಕಾ ಮದ್ಯಪಾನ ಮಾಡಿ ಗುಟ್ಕಾ ತಿಂದು ಗೋಡೆಗಳಿಗೆ ಉಗಿದಿರುವುದು ದೃಶ್ಯಾವಳಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಕೂಡ ಆಗಿವೆ. ಶಿಥಿಲವಾದ ಶಾಲಾ ಕೊಠಡಿಯಲ್ಲಿ ಮದ್ಯ ಧೂಮಪಾನ ಮಾಡಿರುವುದು, ಶಾಲಾ ಗೋಡೆಗಳಿಗೆ ಮೂತ್ರ ವಿಸರ್ಜನೆ ಮಾಡಿರುವುದು, ಶಾಲಾ ಆವರಣದಲ್ಲಿ ಎಲ್ಲೆಂದರಲ್ಲಿ ಕಸ ನೀರು ನಿಂತು ಅನೈರ್ಮಲ್ಯ ತಾಣವಾಗಿ ಶಾಲಾ ಆವರಣ ಮಾರ್ಪಟ್ಟಿದೆ. ಇನ್ನು ಕುಡುಕರ ಅಡ್ಡೆಯಾಗಿ ಕೂಡ ಮಾರ್ಪಟ್ಟಿದೆ. ಶಾಲಾ ಆವರಣದಲ್ಲಿ 100 ಮೀಟರ್ ಅಂತರದಲ್ಲಿ ಗುಟ್ಕಾ ಮದ್ಯಪಾನ ಧೂಮಪಾನ ನಿಷೇಧವಿದ್ದರೂ ಸಹ ಶಾಲಾ ಆವರಣದಲ್ಲಿ ಕತ್ತಲಾಗದಂತೆ ಮದ್ಯ ಗುಟ್ಕಾ ಧೂಮಪಾನ ಮಾಡುವವರ ಅಡ್ಡೆ ನಿರ್ಮಾಣವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಶಾಲಾ ಆವರಣದಲ್ಲಿ ಗುಟ್ಕಾ ಮದ್ಯಪಾನ ಧೂಮಪಾನ ಮಾಡುವವರ ಕಡಿವಾಣ ಹಾಕುವರೆ ಕಾದು ನೋಡಬೇಕಿದೆ. ಮಕ್ಕಳು ಹೊರಗಿದ್ರೆ ಯಾಕಮ್ಮ ಮಕ್ಕಳು ಹೊರ ಕುಡಿಸಿ ವಾಶ್ರೂಮ್ಗೆ ಹೋಗಿದ್ರಾ? ಇವು ಯಾಕೆ ಕುಡಿಸಿದ್ರ? ಯಾಕೆ ಯಾಕೆ ತಾಂಡ್ರೆ ತಾಂಬೈತಿ ಇವತ್ತು? ಹಾಂ ಹಾಂ ನೋಡಿಲ್ಲ ನಾನು ಬಂದಿರಲ್ಲ ಪೆನ್ ಮೂರನೇ ಇದೆ ಎಲ್ಲ ಸೂಪರ್ ಸ್ಟಾರ್ ಏನಿಲ್ಲ ರೆಡಿ ಬನ್ನಿ. ಹಾಂ ಎಲ್ಲೈತಿ? ನಮ್ಮ ಎಲ್ಲ ಪ್ರಾಣಿಗಳು ಉಚಿತ ಈ ಕಡೆ ಬಂದ್ಮೂವಿ ಕಾರ್ಯಕ್ರಮ ನಡೆಸಿಕೊಳ್ಳಬೇಕು ನಮಗೆ ಗಂಭೀರ ಮಾಡ್ತೀವಿ. ಯಾಕಂದರೆ ಇವತ್ತು ಈ ಕಾರ್ಯಕ್ರಮಗಳು ನಮ್ಮ ಪ್ರಾಣಿಗಳು ಮಾಡ್ತೀವಿ. ಯಾಕಂದರೆ ಪ್ರಾಣಿಗಳು ಗೊತ್ತಿರೋದು ನಮ್ಮ ಎಲ್ಲ ಬರ್ತಾರೆ.
ಮತ್ತು ನಮ್ಮ ಕಾರ್ಯಕ್ರಮವನ್ನು ಅವರೆಲ್ಲರೂ ಒಂದು ಚಪ್ಪಾಳೆಯನ್ನು ತಕ್ಕಬೇಕಂತ ಸ್ವಲ್ಪ ಮನವಿ ಮಾಡ್ತೀನಿ. ಇಲ್ಲ ಎಲ್ಲ ಎಲ್ಲಿ